ಕೆಲವೊಂದು ಜಾಗಗಳನ್ನ ನೋಡಿದ ಮೇಲೆ ಇಂಡಿಯಾದಲ್ಲಿ ಇಂಥ ಪ್ಲೇಸ್ ಕೂಡ ಇದೆಯಾ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಬರುತ್ತೆ. ಈ ಬಾರಿ ನಾನು ಹೊರಟಿದ್ದು ಬೆಂಗಳೂರಿನಿಂದ ಆಲ್ಮೋಸ್ಟ್ 300 ಕಿಲೋಮೀಟರ್ ದೂರದಲ್ಲಿ ಇರುವಂತಹ ಈ ಜಾಗಕ್ಕೆ. ಹಿಂದಿನ ರೈಡ್ ಗಳಲ್ಲಿ ಹೆಚ್ಚಾಗಿ ಹಸಿರಾಗಿರುವಂತಹ ಕೆಲವು ಕೇರಳದ ಜಾಗಗಳನ್ನ ನಿಮ್ಗೆ ತೋರಿಸಿದೀನಿ. ಬಟ್ ಈ ಸಲ ಹೊರಟಿರೋ ಜಾಗ ಆಲ್ಮೋಸ್ಟ್ 90% ಬರಡಾಗಿರುವಂತಹ ಭೂಮಿ. ಟೆಂಪರೇಚರ್ ತುಂಬಾ ಜಾಸ್ತಿ ಇದ್ರು ಸಹ ಈ ಜಾಗನ ನೋಡ್ಬೇಕು ಅನ್ನೋ ಹುಮ್ಮಸ್ಸು ಎಲ್ಲೂ ಕೂಡ ಕಮ್ಮಿ ಆಗಿರ್ಲಿಲ್ಲ. ಫೈನಲಿ ಕೆಲವು ಕಡೆ ಸ್ಟಾಪ್ ಕೊಟ್ಟು ಕರ್ನಾಟಕದ ಬಾರ್ಡರ್ ನ ಕ್ರಾಸ್ ಆಗಿ ಆಂಧ್ರ ಪ್ರದೇಶಕ್ಕೆ ರೀಚ್ ಆದ್ವಿ. ಇಲ್ಲಿನ ವಿಶಿಷ್ಟತೆ ಏನಂದ್ರೆ ಹಿಂದೂ ಟೆಂಪಲ್ ಮತ್ತು ಮುಸ್ಲಿಂ ಮಾಸ್ಕ್ ಎರಡೂ ಕೂಡ ಒಂದೇ ಜಾಗದಲ್ಲಿ ಇದೆ. ಆಲ್ಸೋ ಈ ಜಾಗದಲ್ಲಿರೋ ಕೋಟೆನ ತುಂಬಾ ದೊಡ್ಡದಾಗಿ ಪೆನ್ನಾರ್ ನದಿಯ ಸುತ್ತಲಿಗೆ ಕಟ್ಟಿದ್ದಾರೆ. ಈ ಜಾಗದಲ್ಲಿ ನ್ಯಾಚುರಲ್ ಆಗಿರೋ ಬ್ಯೂಟಿ ಜೊತೆಗೆ ಹಿಸ್ಟರಿ ಕೂಡ ತುಂಬಾ ಪವರ್ಫುಲ್ ಆಗಿದೆ. ಬಾಹುಬಲಿ ಮೂವಿಯಲ್ಲಿ ನಾವೆಲ್ಲರೂ ಕೂಡ ಮಾಹಿಷ್ಮತಿ ಸಾಮ್ರಾಜ್ಯನ ನೋಡಿದೀವಿ. ಆದ್ರೆ ಇವತ್ತು ನಾನು ನಿಮ್ಗೆ ತೋರಿಸೋಕೆ ಹೊರಟಿರುವಂತಹ ರಿಯಲ್ ಲೈಫ್ ನಲ್ಲಿ ಇರುವಂತಹ ಬೃಹತ್ ಸಾಮ್ರಾಜ್ಯವೇ ರೈಡ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ನಾನು ಆಲ್ರೆಡಿ ಕವರ್ ಮಾಡಿದ್ದೀನಿ. ಆಲ್ಮೋಸ್ಟ್ ಹಾಫ್ ದ ವೇ ಇಂದ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಸೊ ನಾವಿವತ್ತು ಹೋಗ್ತಿರುವಂತಹ ಪ್ಲೇಸ್ ಬಂದು ಗಂಡಿಕೋಟ ಅಂತ ಹೇಳಿ. ಸೊ ಹೈದರಾಬಾದಲ್ಲಿ ಇರುವಂತಹ ಈ ಪ್ಲೇಸ್ಗೆ ನಾವಿವತ್ತು ವಿಸಿಟ್ ಮಾಡ್ತಾ ಇದ್ದೀವಿ. ಕರೆಂಟ್ಲಿ ನಾವಿವಾಗ ಬೆಂಗಳೂರಿಂದ ಹೊರಟು ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಆಲ್ರೆಡಿ ಕವರ್ ಮಾಡಿದ್ದೀವಿ. ಸೊ ಇನ್ನೊಂದು 224 ಕಿಲೋಮೀಟರ್ಸ್ ಅಂತ ಮ್ಯಾಪಲ್ಲಿ ತೋರಿಸ್ತಾ ಇದೆ. ಸೊ ಇವಾಗ ಹೋಗ್ಬೇಕಾದ್ರೆ ಪೆನುಕೊಂಡ ಸಿಗುತ್ತೆ ನೀವು ರೋಡಲ್ಲಿ. ಸೊ ಪೆನುಕೊಂಡ ಹೋಗಿ ಪೆನುಕೊಂಡದಲ್ಲಾದ್ರೂ ಟೀ ಅಥವಾ ಏನಾದರೂ ಕುಡಿದು ನಂತರ ಹೋಗುವಂಥ ಪ್ಲ್ಯಾನ್ ಇದೆ. ಸೊ ಟೋಟಲ್ 3 ವೆಹಿಕಲ್ಸ್, ಲಕ್ಷ್ಮೀಕಾಂತ್ ಇದ್ದಾನೆ, ಅದ್ರ ಜೊತೆಗೆ ಅನುದೀಪ್ ಇದ್ದಾರೆ, ಮತ್ತೆ ನಾನು. 3 ವೆಹಿಕಲ್ಸ್, NS 200, ಹೋಂಡಾ 350 ಹೈನೆಸ್ ಆ್ಯಂಡ್ ಹಿಮಾಲಯನ್ 450. ಹೋಗ್ತಾ ಹೋಗ್ತಾ ಬ್ಯೂಟಿಫುಲ್ ಆಗಿರೋ ಸನ್ರೈಸ್ ಸಿಕ್ತು ಅಂತ ಸ್ಟಾಪ್ ಕೂಡ ಕೊಟ್ವಿ. ಬ್ಯಾಂಗ್ಳೂರಿಂದ ಹೈದರಾಬಾದ್ಗೆ ಹೋಗುವಂತಹ ಸ್ಟ್ರೈಟ್ ಹೈವೇ ರೋಡ್ಸ್ ಗಳಲ್ಲಿ ರೈಡ್ ಮಾಡೋದು ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಅಲ್ಲಿ ನಿಂತು ಸನ್ರೈಸ್ ನೋಡ್ತಾ ನೋಡ್ತಾ ನಮಗನ್ಸಿದ್ದು ನಮ್ಮ ಕರ್ನಾಟಕ ಎಷ್ಟು ಚೆನ್ನಾಗಿದೆ ಅಂತ. ನಮಗೆ ತುಂಬಾ ಹಸುವಾಗಿದ್ದ ಕಾರಣ ಸ್ವಲ್ಪ ಮುಂದೆ ಹೋಗಿ ಮತ್ತೆ ತಿಂಡಿ ಮಾಡೋಕೆ ಅಂತ ಸ್ಟಾಪ್ ಕೊಟ್ವಿ. ಇಲ್ಲಿ ಬಂದಿದ್ದಾರೆ ಅನುದೀಪ್ ಅವರು, ಡ್ಯಾನ್ಸ್ ಮಾಡ್ತಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಸೊ ಇಲ್ಲಿ ಸಾಯಿ ಉಪಚಾರ್ ಅಂತ ಹೋಟೆಲ್ ಇದೆ. ದಿಸ್ ಇಸ್ ಲಕ್ಷ್ಮೀಕಾಂತ್, ದಿಸ್ ಇಸ್ ಅವರ್ ಅನುದೀಪ್ ರಾಯ್. ಅಣ್ಣ ಏನಾಯ್ತಣ್ಣ? ಯಾಕಣ್ಣ? ಅಣ್ಣ ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗಿಲ್ವೇ? ಇಲ್ಲ ಬೇಕು. ಇಲ್ಲೇ ಒಂದು ಸಣ್ಣದಾಗಿರುವಂಥ ಹೋಟೆಲ್ ಸಿಕ್ತು. ಸೊ ಅಲ್ಲಿ ತಿಂಡಿ ಮಾಡಿಕೊಂಡು ಗಂಡಿಕೋಟ ಕಡೆಗೆ ಹೊರಟಿದ್ದೀವಿ ಮತ್ತೆ. ಸೊ ಇನ್ನೂ ಒಂದು ನನ್ನ ಪ್ರಕಾರ 180 ಕಿಲೋಮೀಟರ್ಸ್ ಇದೆ ಅಷ್ಟೇ ಗಂಡಿಕೋಟಗೆ. ಸೊ ಪೆನುಕೊಂಡಾಗೆ 36 ಕಿಲೋಮೀಟರ್ಸ್ ಇಲ್ಲಿಂದ ಇರುವಂಥದ್ದು. ಸೊ ಅದೇ ರೋಡಲ್ಲಿ ಮುಂದೆ ಹೋಗಬೇಕು ನಮಗೆ. ಸೊ ಲಾಸ್ಟ್ ಟೈಮ್ ನಾನು ಲೇಪಾಕ್ಷಿಗೆ ಹೋಗಿದ್ದೆ. ಸೊ ಅದು ಈ ರೂಟಲ್ಲಿ ಹೋಗಬೇಕು, ಇಲ್ಲಿಂದ ಲೆಫ್ಟ್ ತಗೊಂಡು ಹೋಗಬೇಕು. ಇದು ಲೇಪಾಕ್ಷಿದು ದ್ವಾರ. ಸೊ ಇಲ್ಲಿಂದ ಆಲ್ಮೋಸ್ಟ್ 30 ಕಿಲೋಮೀಟರ್ಸ್ ಇದೆ ಅಂದ್ಕೊಳ್ತೀನಿ. ಸುಮಾರು ಕಿಲೋಮೀಟರ್ ಟ್ರಾವೆಲ್ ಮಾಡಿದ ನಂತರ ನಮಗೆ ಒಂದು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ಕಾಣಿಸ್ತು ಅಂತ ಮತ್ತೆ ಸ್ಟಾಪ್ ಕೊಟ್ವಿ. ಒಂದು ಕಡೆ ಬರಡಾಗಿರೋ ಭೂಮಿ ಹಾಗೂ ಮತ್ತೊಂದು ಕಡೆ ವಿಶಾಲವಾಗಿರೋ ದೊಡ್ಡ ಕೆರೆ ಇತ್ತು. ಅಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಂತರ ತುಂಬಾ ಡಿಹೈಡ್ರೇಟ್ ಆಗ್ತಾ ಇದ್ದ ಕಾರಣ ಸ್ವಲ್ಪ ಮುಂದೆ ಬಂದು ಸ್ಟಾಪ್ ಕೊಟ್ವಿ.
ಅಗೈನ್ ಸಮ್ ಪ್ರಾಪರ್ ಆಫ್ ರೋಡ್ ಗೈಸ್. ನೋಡಿ ಇವರು ಕೆಲವೊಂದು ಕಡೆ ಈ ಥರ ಆಗಿದೆ, ಬಟ್ ಇದನ್ನು ಯು ಕ್ಯಾನ್ ಎಕ್ಸ್ಪೆಕ್ಟ್ ಬಿಕಾಸ್ ರೋಡ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿರೋದ್ರಿಂದ ಸ್ವಲ್ಪ ಆಫ್ ರೋಡ್ ಇದೆ. ಸೀನರೀಸ್ ಆರ್ ಗುಡ್. ಗಂಡಿಕೋಟಗೆ ಇನ್ನೂ 84 ಕಿಲೋಮೀಟರ್ಸ್ ಇದೆ. ರೋಡ್ಸ್ ನೋಡಿ ಯಾವ ಥರ ಇದೆ ಅಂತೇಳಿ, ಕಂಪ್ಲೀಟ್ ಕೆಟ್ಟೋಗಿದೆ ಕೆಲವೊಂದು ಕಡೆ ಬಿಕಾಸ್ ಕನ್ಸ್ಟ್ರಕ್ಷನ್ ವರ್ಕ್ ಆಗ್ತಿರೋದ್ರಿಂದ. ಎಸ್ಪೆಷಲಿ ಇಲ್ಲಿ ಕಲ್ಲೇ ಇರೋವಂಥದ್ದು, ಎಲ್ಲಿ ನೋಡಿದ್ರು ಕೂಡ ಇಷ್ಟಿಷ್ಟು ದೊಡ್ಡ ಕಲ್ಲುಗಳನ್ನ ರೋಡಲ್ಲೇ ಇರುತ್ತೆ, ಅದನ್ನ ತೆಗೆದುಬಿಟ್ಟು ಇವ್ರಿಗೆ ರೋಡ್ ಮಾಡಬೇಕಾಗುತ್ತೆ. ಆದ್ರೂ ಸ್ವಚ್ಛ ಪ್ಯೂರ್ ಎಫರ್ಟ್ ಹಾಕಿ ಇಷ್ಟು ಒಳ್ಳೆ ರೋಡ್ಗಳನ್ನ ಇಲ್ಲಿ ಮಾಡ್ತಾರೆ ಅಂತ ಹೇಳಿದ್ರೆ ತುಂಬ ಖುಷಿ. ಹೆವಿ ಕಲ್ಲುಗಳೇ ಇದೆ. ಸೊ ಅಲ್ಲಲ್ಲಿ ನಿಂತ್ಕೊಂಡು ಕೂಡ ಹೋಗ್ತಾಯಿದ್ದೀನಿ. ರೈಡ್ ಮಾಡಿಕೊಂಡು ಮುಂದೆ ಹೋಗ್ತಾ ಇರಬೇಕಾದ್ರೆ ಒಂದು ಕ್ಷಣಕ್ಕೆ ಎಲ್ಲೋ ಲಡಾಖಲ್ಲಿ ರೈಡ್ ಮಾಡಿರೋ ತರ ಅನ್ನಿಸೋಕೆ ಶುರುವಾಯ್ತು. ಆಲ್ಮೋಸ್ಟ್ ಮಧ್ಯಾಹ್ನ ಆದ ಕಾರಣ ಗಂಡಿಕೋಟ ಹೋಗೋ ರೋಡ್ ನಲ್ಲೇ ಊಟಕ್ಕೆ ಅಂತ ಸ್ಟಾಪ್ ಕೂಡ ಕೊಟ್ವಿ. ಆ ಜಾಗದಿಂದ ಗಂಡಿಕೋಟಕ್ಕೆ ಜಸ್ಟ್ 30 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಒಂದು ಪ್ಲೇಸ್ ಹುಡುಕ್ಲಿಕ್ಕೆ ಅರಸಾಹಸ ಪಟ್ಟು ನಾವು ಒಂದು ಕಡೆ ಸಹ ಇಲ್ಲಿ ಹೋಟ್ಲಿಲ್ಲ. ಅಲ್ಲಿ ಈಗ ಗಂಡಿಕೋಟ ಹೋಗಿ ಅಲ್ಲಿ ಹೋಟ್ಲ್ ಸಿಗ್ತದೆ ಅಂತ ಸಹ ಗ್ಯಾರಂಟಿ ಇಲ್ಲ ನಮಗೆ ಸ್ಟೇ ಆಗ್ಲಿಕ್ಕೆ. ಫುಡ್ಡಿಗೆ ಒಂದು ಒಳ್ಳೆ ಸಾಕು ಸಿಕ್ಕಿತ್ತು ಪುಣ್ಯಕ್ಕೆ. ಇಷ್ಟು ಇಲ್ಲಿ ಇಡೀ ಊರಲ್ಲಿ ಇದೊಂದೇ ಹೋಟ್ಲ್ ಇದ್ದದ್ದು ಅಂತ ಕಾಣ್ತದೆ. ಅದು ಸಹ ಯಾರ ಹತ್ರ ಅಲ್ಲಿ ಕೇಳಿದ್ವಿ ನಾವು. ಕೇಳಿದಾಗ ನಮಗೆ ಗೊತ್ತಾಯ್ತು ಇಲ್ಲಿ ಉಂಟು ಅಂತ ಹೇಳಿ, ಇಲ್ಲಾಂದ್ರೆ ಗೊತ್ತಾಗ್ತದಿಲ್ಲ. ಈ ಯಾರಾದ್ರು ಬರ್ತಿದ್ರೆ ಕರೆಕ್ಟ್ ಪ್ಲಾನ್ ಮಾಡಿಕೊಂಡು ಬನ್ನಿ, ನಮ್ಮ ತರ ಬರಬೇಡಿ. ನಂದು ಮನೆ ಇರೋದು ಒಂದು ಕಾಡ್ ಮಧ್ಯದಲ್ಲಿ, ಅರಣ್ಯದ ಮಧ್ಯದಲ್ಲಿ. ಅಲ್ಲೇ ಒಂದು 4 ಕಿಲೋಮೀಟರ್ ಆ ಕಡೆ ಹೋದ್ರೆ ಬೆಳ್ಳಾರೆ ಅಂತ ಒಂದು ಚಿಕ್ಕ ಊರಿದೆ, ಒಂದು ಟೌನ್ ಇದೆ. ಈ ಕಡೆ ಸೌಣೂರ್ ಅಂತ ಒಂದು ಟೌನ್ ಇದೆ. ಇನ್ನೊಂದು ಸ್ವಲ್ಪ ಆ ಕಡೆ ಹೋದ್ರೆ ಇನ್ನು ಎಲ್ಲ 5 ಕಿಲೋಮೀಟರ್ ದೂರದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಚಿಕ್ಕ ಚಿಕ್ಕ ಟೌನ್ ಆದ್ರೂ ಇದೆ, ಕಾಡ್ ಮಧ್ಯದಲ್ಲಿ. ಇಲ್ಲಿ ಈ ದೊಡ್ಡ ಹೈವೇ ಸೈಡಲ್ಲಿ ಒಂದು ಹೋಟೆಲ್ ಇಲ್ಲ ಇಲ್ಲಿ. ಸೊ ಫೈನಲಿ ನಮ್ಮದು ಊಟ ಎಲ್ಲ ಆಯಿತು. ಸೊ ಹೊರಟಿದ್ದೀವಿ. ಒಂದು ರೆಸಾರ್ಟಿಗೆ ಹೋಗುವಂಥ ಪ್ಲ್ಯಾನ್ ಇದೆ. ಸೊ ರೆಸಾರ್ಟಿಗೆ ಹೋಗಿ ರೆಸಾರ್ಟಲ್ಲಿ ಸಿಗ್ತೀವಿ. ಎಲ್ಲಿದ್ದೀನಿ ನಾನು? ಓಹೋ ಏನು ಪ್ಲೇಸ್ ಬ್ರೋ ಇದು! ಶಾ ನೆಕ್ಸ್ಟ್ ಲೆವೆಲ್ ಇದೆ. ಈ ರೋಡ್ ಮಾತ್ರ ಸಕ್ಕತ್ತಾಗಿದೆ ಇದು. ಏನ್ ಪ್ಲೇಸ್ ಬ್ರೋ ಇದು! ಫಕ್. ಶಿ ಏನ್ ನೋಡ್ತಾ ಇದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಸಕ್ಕತ್ತುಂಟು. ಬೈಕರ್ಸ್ಗೆ ಮಾತ್ರ ನೆಕ್ಸ್ಟ್ ಲೆವೆಲ್. ಬಟ್ ವೆದರ್ ಒಂದು ಮಾತ್ರ ಸರಿ ಇಲ್ಲ. ಹೆವಿ ಅಂದರೆ ಹೆವಿ ಬಿಸಿಲು. ಮಂಗಳೂರು ಬಿಸಿಲಾದರೂ ತಡ್ಕೋಬೋದು, ಇದಲ್ಲ ಆ ಥರ ಒಂಥರ ಬಿಸಿಲು. ಆ್ಯಂಡ್ ಕ್ಯಾನ್ಯೋನ್ ಆಫ್ ಇಂಡಿಯಾ, ಗಂಡಿಕೋಟ. ಸೊ ಫೈನಲಿ ಗೈಸ್, ವಿ ಆರ್ ಇನ್ ಗಂಡಿಕೋಟ. ಸೊ ನೋಡಿ ಯಾವ ಥರ ಇದೆ ಅಂತ. ಇಲ್ಲಿ ಬಂದಾಗಲೇ ಕಲ್ಲಿನ ಟೆಕ್ಸ್ಚರ್ಗಳು ನಿಮಗೆ ಕಾಣಿಸೋದಕ್ಕೆ ಶುರುವಾಯಿತು. ಸೊ ಜಸ್ಟ್ 200 ಮೀಟರ್ಸ್ ಗಂಡಿಕೋಟ. ನಾವು ಬಂದಿರೋದು ಕಂಪ್ಲೀಟಾಗಿ ಆಫ್ ಸೀಸನ್. ಸೊ ಇವಾಗ ಇಲ್ಲಿ ಟೂರಿಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಕಡಿಮೆ. 2 hours later. ಸೊ ಇವ್ರು ಅನುದೀಪ್ ರೈ, ಅದು ಲಕ್ಷ್ಮೀಕಾಂತ್. 3 ಬೈಕ್ಸ್ ತಗೊಂಡು ಹೋಗ್ತಿದ್ದೆವು. 2 ಬೈಕ್ಸ್ ಹಾಕಿತ್ತು, ಬಟ್ ಸ್ಟಿಲ್ ಫೋಟೋ ತೆಗಿಲಿಕ್ಕೆ ಬೇಕು ಅಂತೇಳಿ 3 ಬೈಕ್ಸಲ್ಲಿ ಹೋಗ್ತಾಯಿದ್ದೀವಿ. ನೋಡಿ, ಯಾರಾದರೂ ಇವನಿಗೆ ಹುಡುಗಿದ್ರೆ ಹೇಳಿ, ಚಂದ ಇದೆ ನೋಡಿ. 3 ಕಿಲೋಮೀಟರ್ಸ್ ಏನೋ ಇರೋದಂತೆ. ಸೊ ನೋಡುವ ಹೋಗಿ. ಸೊ ಒಂದು ಪ್ಲೇಸಿಗೆ ರೀಚ್ ಆದ್ವಿ. ಐ ಡೋಂಟ್ ನೋ ಇದೇ ಪ್ಲೇಸಾ ಏನು ಅಂತ ಹೇಳಿ ಗೊತ್ತಿಲ್ಲ. ಸೊ ಇಲ್ಲೇ ಪಾರ್ಕಿಂಗ್ ಮಾಡೋಣ ಅಂತ ಬಂದ್ವಿ. ನೋಡೋಣ ಏನು ಅಂತ ಐಡಿಯಾ ಇಲ್ಲ. ವೇ ಟು ಗಾರ್ಜ್.
ಸೊ ಫೈನಲಿ ಗಂಡಿಕೋಟ ಫೋರ್ಟ್ನ ಒಳಗೆ ಹೋಗ್ತಿದ್ದೇವೆ ನಾವು. ನನ್ನ ಜೊತೆ ಇದ್ದಾರೆ ಅನುದೀಪ್ ಮತ್ತು ಲಕ್ಷ್ಮೀಕಾಂತ್. ಹಾಯ್ ಮಾಯರೇ ಮಾಯ ಆಗಿದ್ದಾನೆ. ಸೊ ನಾವಿಬ್ಬರಿ ಹೋಗ್ತಾ ಇದ್ದೇವೆ. ಒಳ್ಳೆ ಪ್ಲೇಸ್ ಮಾತ್ರ. ಸೊ ನನ್ನ ಪ್ರಕಾರ ಇದು ಓಲ್ಡ್ ಟೈಮಲ್ಲಿ ಏನಂತ ಹೇಳಿದರೆ ಇಲ್ಲೊಂದು ಊರಿತ್ತು. ಸೊ ಈ ಊರಿಗೆ ಕವರಾಗಿ ಈ ಫೋರ್ಟನ್ನ ಕಟ್ಟಿರುವಂಥದ್ದು. ಸೊ ಅಲ್ಲಲ್ಲಿ ಒಂದೊಂದೊಂದು ಮಾನ್ಯುಮೆಂಟ್ಸ್ ಇದೆ. ಅದ್ರ ಮಧ್ಯದಲ್ಲಿ ಊರುಗಳು ಕೂಡ ಇಲ್ಲಿದೆ ಹತ್ತಿರದಲ್ಲೇ. ಸೊ ಇಲ್ಲಿ ನನ್ನ ಹಿಂದ್ಗಡೆ ಒಂದು ಕಾರಾಗೃಹ ಥರ ಇತ್ತು, ಜೈಲ್ ಬೇಸಿಕಲಿ. ಸೊ ಅದು ಮಾತ್ರ ಚೆನ್ನಾಗಿತ್ತು. ಅಲ್ಲಿಂದಲೇ ಬಂದಿದ್ದು ರೈಡ್ ಮಾಡ್ಕೊಂಡು. ಇನ್ಸ್ಟಾಗ್ರಾಮ್ ಸೃಜನ್ ಅಂತ ಇದೆ, ಸೃಜನ್ ಜೆ ರೈ ಅಂತ ಇದೆ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್. ಅದ್ರ ಜೊತೆಗೆ ಈಗ ಮುಂದೆ ನಾವು ಒಂದು ಟೆಂಪಲಿಗೆ ಹೋಗ್ತಾ ಇದ್ದೀವಿ. ಅದು ಕೂಡ ಕಂಪ್ಯಾರಿಟಿವ್ಲಿ ಚೆನ್ನಾಗಿದೆ. ಅಂದರೆ ಮಾನ್ಯುಮೆಂಟ್ ಪ್ರಕಾರ ನೋಡೋದಕ್ಕೆ ಹೋದರೆ ಅದು 2 ಬಿಲ್ಡಿಂಗ್ಸ್ ನೋಡೋದಕ್ಕೆ ಚೆನ್ನಾಗಿದೆ. ನೀವು ಬಂದರೆ 1 or 2 days, ಒಂದು ದಿವಸ ಬರೋದಕ್ಕೆ ಇಲ್ಲಿ ಸ್ಟೇ ಆಗಿ ನೆಕ್ಸ್ಟ್ ದಿವಸ ಹೋಗ್ಬೋದು. ಅಂದರೆ ಈವ್ನಿಂಗ್ ಸನ್ಸೆಟ್, ಮಾರ್ನಿಂಗ್ ಸನ್ರೈಸ್ ನೋಡ್ಕೊಂಡು ಹೋಗ್ಬೋದು. ಕರೆಂಟ್ಲಿ ಇಲ್ಲಿ ನಮ್ಮ ಮುಂದೆನೇ ಟೆಂಪಲ್ ಇದೆ. ಸೊ ಟೆಂಪಲಿಗೆ ಬಂದ್ವಿ. ಸೊ ಟೆಂಪಲ್ ಮಾತ್ರ ಸ್ವಲ್ಪ ನೋಡೋದಕ್ಕೆ ಬೆಟರ್ ಇದೆ ಎಲ್ಲದಕ್ಕಿಂತ, ನೋಡ್ಬೋದು. ನನಗೆ ಬೇಸಿಕಲಿ ಈ ಪ್ಲೇಸಿಗೆ ಬಂದು ತುಂಬ ಸ್ಪೆಷಲ್ ಅಂತ ಅನಿಸಿದ್ದೇನಂತ ಹೇಳಿದ್ರೆ, ನಾನು ಹಿಂದೆ ನೋಡಿದ್ರೆ ಟೆಂಪಲ್ ಇದೆ, ಸ್ವಲ್ಪ ಆ ಕಡೆ ನೋಡಿದ್ರೆ ನಿಮಗೆ ಅಲ್ಲಿ ಮಸೀದಿ ಕೂಡ ಇದೆ. ಸೊ ಒಂದೇ ಪ್ಲೇಸಲ್ಲಿ ಮೊದಲಿನ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಯಾವ ಥರ ಇಲ್ಲಿ ಬದುಕ್ತಿದ್ದಾರೆ ಅನ್ನೋದು ಗೊತ್ತಿಲ್ಲ ನನಗೆ. ಸೊ ಮೊದಲಿನ ಟೈಮಲ್ಲಿ ಡೆಫಿನೆಟ್ಲಿ ಹಿಂದೂಗಳು ಮುಸ್ಲಿಮ್ಗಳು ಅಂತ ಏನು ಭೇದ ಭಾವ ಇಲ್ಲದೆ ಇಲ್ಲಿ ಬದುಕನ್ನು ಕಟ್ಕೋತಿದ್ರು ಅನ್ನೋವಂಥದ್ದು ಒಂದು ಇಲ್ಲಿ ನೋಡಿದಾಗಲೇ ಗೊತ್ತಾಗುತ್ತೆ. ಓಲ್ಡ್ ಮಾನ್ಯುಮೆಂಟ್ಸ್ನ ಸೇಮ್ ಪ್ಲೇಸಲ್ಲಿ. ಈ ಕಲ್ಲಿನ ಮೇಲೆಲ್ಲ ಹತ್ಕೊಂಡು ಬಂದ್ವಿ. ಸಖತ್ತಾಗಿದೆ ಮಾತ್ರ ಪ್ಲೇಸ್. ಸೊ ನಿಮಗೆ ನೋಡ್ಬೋದು. ಸೊ ಈ ವ್ಯೂಸ್ನ ನಾನು ಡ್ರೋನ್ ವಿಜುವಲ್ಸಲ್ಲಿ ಹಾಕಿರ್ತೇನೆ ನಿಮಗೆ. ಸೊ ಟಾಪ್ ನಾಚ್ ಪ್ಲೇಸ್ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿ ನೀವು ಕಲ್ಲುಗಳ ಮೇಲೆಲ್ಲ ಹತ್ಕೊಂಡು ಹೋಗಬೇಕಾಗತ್ತೆ. ಸೊ ತುಂಬ ದೂರ ಏನು ಹೋಗಬೇಕು ಅಂತಿಲ್ಲ, ಸ್ವಲ್ಪ ದೂರ ಇರುವಂಥದ್ದು. ಬಟ್ ತುಂಬ ಅಂದರೆ ತುಂಬ ಕಲ್ಲುಗಳಿದೆ.
ಈ ಕಲ್ಲುಗಳ ಮೇಲೆಲ್ಲ ಕಾಲು ಹಿಡ್ಕೊಂಡು ಹೋಗಬೇಕು ನೀವು. ಎಸ್, ಲಕ್ಷ್ಮೀಕಾಂತ್ ಮೇಲೆ ಹೋಗಿದ್ದೇನೆ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾಯಿದ್ದೀನಿ. ನೋಡ್ಬೋದು ಹಿಂದ್ಗಡೆ ಸನ್ಸೆಟ್ ಬೇರೆ ಆಗ್ತಾಯಿದೆ, ನೀವು ನೋಡ್ಬೋದು. ಇಲ್ಲಿ ಕೂತಿದ್ದೀನಿ ಒಂದು ಕಲ್ಲು ಮೇಲೆ, ಅವರು ಹಿಂದೆ ಫೋಟೋಶೂಟ್ ಮಾಡ್ತಾ ಇದ್ದಾರೆ, ತುಂಬ ಜನ ಇದ್ದಾರೆ ಬೇರೆ ಕೂಡ. ಐ ಡೋಂಟ್ ನೋ ಯಾವ ಕಾನ್ಫಿಡೆನ್ಸ್ ಹಿಡ್ಕೊಂಡು ಮಾತಾಡ್ತಿದ್ದೀನಿ ಅಂತ ನನಗೂ ಒಂದು ಕ್ಲಾರಿಟಿ ಇಲ್ಲ. ಏನೋ ಒಂದು ಮಾತಾಡ್ತಾ ಇದ್ದೀನಿ ಸುಮ್ಮನೆ ಬಾಯಿಗೆ ಬಂದಿದ್ದ ಥರ. ಅಫ್ಕೋರ್ಸ್ ನಾನು ಸಜೆಸ್ಟ್ ಮಾಡೋದು ಏನಂತ ಹೇಳಿದ್ರೆ ಎಲ್ಲರೂ ಒಂದು ಸತಿ ಆದರೂ ವಿಸಿಟ್ ಮಾಡಿ. ಸನ್ಸೆಟ್ ಆಗ್ತಾಯಿದೆ ಆ ಕಡೆ ಸೈಡಿಂದ, ಸ್ಕೈ ಎಲ್ಲ ನಿಮಗೆ ಆರೆಂಜ್ ಆಗಿ ಆಗ್ತಾ ಇದೆ. ಸೊ ಬಟ್ ಇಲ್ಲಿ ನೋಡಿ, ಇದೇ ಬೇಜಾರಾಗೋದು, ಎಲ್ಲ ಕಡೆ ಪ್ಲಾಸ್ಟಿಕ್ ಹಾಕಿದ್ದಾರೆ. ಎಲ್ಲ ಪ್ಲೇಸಿಗೆ ಬರ್ತಾರೆ, ಪ್ಲೇಸ್ ಹಾಳು ಮಾಡ್ತಾರೆ, ಹೋಗ್ತಾರೆ. ಸತ್ಯವೇ ನೀನೊಂದು ಕೆಲಸ ಮಾಡು, ತಗೋ ಇದ್ರಲ್ಲಿ ಉಂಗ್ರ ಮಾಡಿಸ್ಕೋ, ಒಳ್ಳೇದಾಗತ್ತೆ. ಎಂತ ಲಾಜಿಕ್ ಮಾರೋದಕ್ಕೆ ಇದಕ್ಕೆ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನ ಪರಮಾತ್ಮನು. ನಮ್ಮ ಅನುದೀಪ್ಗೆ ಕ್ಯಾಮರಾ ಮುಂದೆ ಒಳ್ಳೆ ಮಾತಾಡ್ತಾರೆ ಇವರು, ಹುಡುಗಿಯರ ಮುಂದೆ ಒಳ್ಳೆ ಮಾತಾಡ್ತಾರೆ, ಕ್ಯಾಮರಾ ಮುಂದೆ ಎಂತ ಬರೋದಿಲ್ಲ ಇವರಿಗೆ. ಒಬ್ಬ ಇದ್ದಾನೆ ದುರಂದರ್, ಅವ ಹಿಂದೆ ಬಾಕಿ ಆಗಿದ್ದಾನೆ. ಅಬ್ಬಾ, ದುರಂದರ್ ಕೆಲಸ ಮಾಡ್ತಿದ್ದಾನೆ. ಸೊ ಬಾಯ್ಸ್, ಹೇಗೆ ಅನ್ನಿಸ್ತು ಪ್ಲೇಸ್? ಫಸ್ಟ್ ಅನುದೀಪ್ ಹೇಳಿ. ಬರಬೇಕಾದ್ರೆ ಆ್ಯಕ್ಚುಲಿ ಅರೌಂಡ್ 300 ಕಿಲೋಮೀಟರ್ಸ್ ಬೈಕಲ್ಲಿತ್ತು ಬರೋಕ್ಕೆ. ಸೊ ಬರ್ತಾ ಫಸ್ಟ್ 200 ಕಿಲೋಮೀಟರ್ಸ್ ತುಂಬ ಚೆನ್ನಾಗಿತ್ತು. ಆಮೇಲೆ 100 ಕಿಲೋಮೀಟರ್ಸ್ ಸ್ವಲ್ಪ ರೋಡ್ ಚೆನ್ನಾಗಿರಲಿಲ್ಲ, ಅದಕ್ಕೆ ಕಷ್ಟ ಅನಿಸ್ತು. ಬಟ್ ಅಗೇನ್ ರೈಡ್ ತುಂಬ ಚೆನ್ನಾಗಿತ್ತು, ಒಳ್ಳೆ ಊಟ ಮಾಡಿದ್ವಿ. ಆಮೇಲೆ ಬಂದಿದ್ದು ಈ ಪ್ಲೇಸ್ಗಂತೂ ನಂದು 5 ಸ್ಟಾರ್ಸ್ ಕೊಟ್ಬಿಡ್ತೀನಿ, ಅಷ್ಟು ಚೆನ್ನಾಗಿತ್ತು. ವ್ಯೂ ಅಂತೂ ಕ್ರೇಜಿ. ಈವ್ನಿಂಗ್ ಬಂದುಬಿಟ್ರಂತೂ ಈ ವ್ಯೂಗೆ ನನಗಂತೂ, ನಾನು ಗ್ರ್ಯಾಂಡ್ ಕ್ಯಾನ್ಯನ್ಗೆ ಹೋಗಿಲ್ಲ, ಅದು ಹೆಂಗಿದೆ ಅಂತಲೂ ಗೊತ್ತಿಲ್ಲ. ಬಟ್ ನನಗಿಲ್ಲೊಂದು ಅಟ್ಲೀಸ್ಟ್ ಟ್ರೈಲರ್ ಆದರೂ ಸಿಕ್ತು. ಸೊ ಬೆಸ್ಟ್ ವ್ಯೂ ಫಾರ್ ಮೀ ಅಟ್ಲೀಸ್ಟ್. ಸೊ ನಿನಗೇನು ಅನಿಸ್ತು?
ನನಗೆ ಅನಿಸಿತು ಹೇಳು ರೋಡ್ ಲಾಸ್ಟ್ ಒಂದು 100 ಕಿಲೋಮೀಟರ್ ರೋಡ್ ಇರಲಿಲ್ಲ. ರೋಡ್ ಇದು ಕೆಲಸ ಆಗ್ತಿತ್ತು ಫುಲ್ ಬರ್ಲಿಕ್ಕೆ. ವೀವ್ ಮಾತ್ರ 10 out of 11 out of 10. ಸರಿ, ಅಂತ ಬಿಕ್ಕಳ್ತಾ ಇದ್ರೆ ನನಗೆ ಅಂತ ತಿಕ್ಲಿ ಹಿಡಿಯುತ್ತೆ. ಇವನು ಗೌರ್ಮೆಂಟ್ಗೆ ವಿಡಿಯೋ ಮಾಡಿ ಕೊಟ್ಟಂಗೆ ಹೇಳ್ತಿದ್ದಾನೆ, ರೋಡ್ ಸಮಸ್ಯೆ ಎಲ್ಲ ಹೇಳ್ತಿದ್ದಾನೆ. ಮತ್ತೆ ಕೆಲವು ಬೋಳಿ ಮಕ್ಕಳೆಲ್ಲ ಬರ್ದೋಗಿದ್ದಾರೆ, ನೀವು ಬಂದು ಬರಿಬೇಡಿ. ಅನುದೀಪ್ ತರದವರು ಬರ್ದೋಗಿದ್ದಾರೆ. ಬಾಟ್ಲಿ ಬಿಸಾಕ್ಬೇಡ ಅಂದ್ರೆ ಅನುದೀಪ್ ಒಂದು ಬಿಸಾಕಿದ ಬಾಟಲ್ ಇವತ್ತು. ನಾವು ಬಿಸಾಕ್ಲಿಕ್ಕೆ ಬಿಡುದು ಇಲ್ಲ, ಬಿಸಾಕ್ಲು ಇಲ್ಲ ಅವರು. ಇಲ್ಲಿ ಬಂದು ಯಾರು ಲವ್ಸ್ ಯಾರು ಅಂತೆಲ್ಲ ಬರ್ದ್ಬಿಟ್ಟಿದ್ದಾರೆ. ಬನ್ನಿ, ಹೆಸರು ಬರೆಯೋದೇ ಹೋಗಿ, ಎಲ್ಲ ನೋಡಿ ಹೆಸರು ಬರೆಯೋದೇ ಹೋಗಿ. ನನಗೆ ಸೊ ಓವರಾಲ್ ಆಗಿ ಈ ಪ್ಲೇಸ್ ಬಗ್ಗೆ ಹೇಳಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ವಿಸಿಟ್ ಮಾಡಿ. ಐ ಥಿಂಕ್ ಪೀಕ್ ಸಮ್ಮರಲ್ಲಿ ಬರಬೇಡಿ, ಇದೊಂದು ಅವಾಯ್ಡ್ ಮಾಡ್ಕೊಳ್ಳಿ. ಬಿಕಾಸ್ ತುಂಬ ಅಂದರೆ ತುಂಬ ಹೀಟ್ ಆಗುತ್ತೆ. ಈವ್ನಿಂಗ್ ಬಂದರೆ ಓಕೆ, ಬಟ್ ಆದರೂ ಕೂಡ ನೀವು ಬೈಕಲ್ಲೆಲ್ಲ ಬಂದರೆ ಹೆವಿ ಬರಬೇಕಾದ್ರೆ ಬಿಸಿಲು ಅಂತ ಹೇಳಿದ್ರೆ ಹೆವಿ ಬಿಸಿಲಿರುತ್ತೆ. ಸೊ ಮೇ ಬಿ 40 ಡಿಗ್ರಿ ಟೆಂಪರೇಚರ್ ತನಕನೇ ಇತ್ತು ಅಂತ ಅನಿಸುತ್ತೆ ನನಗೆ. 37 ಮಿನಿಮಮ್, 40 ತನಕನೇ ಇರ್ಬೋದು, ನನಗೆ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನಾವು ನೋಡಲಿಲ್ಲ. ಬಟ್ ಅದೇ ಪೀಕ್ ಸಮ್ಮರಲ್ಲಿ ಒಂದು ಅವಾಯ್ಡ್ ಮಾಡಿ ಬರೋದನ್ನು. ದ್ಯಾಟ್ ಈಸ್ ಅ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಡೆಫಿನೆಟ್ಲಿ ವಿಸಿಟ್ ಮಾಡ್ಬೋದು. ಹಿಂದೂ ಟೆಂಪಲ್ ಆಗಿರ್ಬೋದು, ಮುಸಲ್ಮಾನರದ್ದು ಮಸ್ಜಿದ್ ಆಗಿರ್ಬೋದು, ಇದೆಲ್ಲ ಇಲ್ಲಿ ನೋಡಲಿಕ್ಕೆ ಸಿಗ್ತದೆ ನಿಮಗೆ. ಪ್ಲಸ್ ದ್ಯಾಟ್ ಮೇಯ್ನ್ ವ್ಯೂ ಅದು ಕೂಡ ಸಖತ್ತಾಗಿದೆ. ಸೊ ಓವರಾಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಒಂದು ಸತಿ ವಿಸಿಟ್ ಮಾಡ್ಬೋದು ಎಲ್ಲರಿಗೂ ಕೂಡ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸಿಗುವ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಬ್ಸ್ಕ್ರೈಬ್ ಮಾಡದೇ ಇರೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಅದೊಂದು ರಿಕ್ವೆಸ್ಟ್ ನಂದು ಎಲ್ಲರ ಹತ್ರ ಸಹ.